ವಾವ್ ವಾವ್ ವಾವ್. ಅಯ್ಯೋ ಪಾಪಿಗಳ ರಣ ಹತ್ರ ಓಡ್ಸ್ಕೊಂಡ್ ಬಂದ್ರಲ್ರು, ಜೀವನದಲ್ಲಿ ನನ್ನ ಮೇಲೆ ನನಗೆ ಜಿಗುಪ್ಸೆ ಬರುತ್ತರ ಮಾಡ್ಬಿಟ್ರಲ್ರು ಪಾಪಿಗಳ. ಏನಣ್ಣ ಇಷ್ಟ ಆಯ್ತಿದ್ದಿ ನೀನು? ನಗರ ಸಿಕ್ತು, ನಮಗೆಲ್ಲ ಗೊತ್ತಾಗೋಯ್ತು. ಇದು ಒಂದು ನಮ್ಮ ಕಾವೇರಮ್ಮಂದು ಸ್ಟ್ಯಾಚು. ಸಿಗ್ನಲಿಲ್ಲ ಅಂದರೆ ಇಲ್ಲಿ ರೂಲ್ಸ್ ಎಲ್ಲ ಬ್ರೇಕ್ ಮಾಡೋಂಗಿಲ್ಲ, ನಿಲ್ಲಿಸ್ಬೇಕು ಆಮೇಲೆ ಹೋಗಲೇಬೇಕು. ನೋಡಿ ಟ್ರಾಫಿಕ್ ಸೈನ್ ನಿಂತವ್ರೆ ಮೇಡಮ್. ರೂಲ್ಸ್ ಫಾಲೋ ಮಾಡಲೇಬೇಕು, ಅವ್ರು ನಿಲ್ಲಿಸ್ತಾರೆ ಆಮೇಲೆ ಹೋಗ್ಬೇಕು. ಮುಂಚೆ ಹೋದರೆ ಫೋಟೋ ಹೊಡ್ತಿರ್ತಾರೆ. ಈ ಟಾಟಾ ಅಂತ ಹೋದರೆ ನಾನು ಯಾಕೆ ನಿಲ್ತೀನಿ, ಮತ್ತೆ ನಿಲ್ಲಿಸ್ತಾರೆ ಹೋಗ್ಬೋದು. ಹೋಗ್ಬಿಡೋದ ಸುಮ್ಮನೆ ಯಾಕೆ ನಿಂತ್ಕೊಂತೀನಿ. ಎಲ್ಲ ವಿಶಾಲನಗರದಲ್ಲಿ ಏನೋ ಹಬ್ಬ ಜಾತ್ರೆ ನಡೀತಿರಬೇಕು, ಅವಾಗೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ, ರೂಲ್ಸ್ ಫಾಲೋ ಮಾಡ್ತಾರೆ. ಕಾಣ್ತದಲ್ಲ ನನಗೆ ಸರ್, ಅದೇ ಅದು ಸ್ಪಿರಿಟ್ ಝೋನ್ ಅಂತ ಐತೆ. ಯಾವುದು ಸ್ಪಿರಿಟ್ ಝೋನ್ ಅಂತ ಯಾವುದೋ ಬಾರ್ ಐತಲ್ಲ ಸರ್, ಬಾರ ಏನಿದು ಹಿಂಗೆ ಕಾಣ್ತಾ ಇದೆ? ಅದೇ ಸರ್, ಹೌದು. ಹೌದಾ, ಓಕೆ, ಸೆಂಡ್ ಮಾಡಿಬಿಡಿ ಸರ್, ಬರ್ತೀನಿ. ಹಾಂ, ಇಂದ 1 ಕಿಲೋಮೀಟರ್ ಇದೆ. ಲೊಕೇಶನ್ ಕಳಿಸಿದ್ದಾರೆ ಅಲ್ಲಿ. ಏನು ಗುರು ಟಿಟಿಗಳು ಇಷ್ಟ ನಿಂತವಿಲ್ಲಿ? ಟರ್ನ್ ಲೆಫ್ಟ್, ಟರ್ನ್ ರೈಟಾ? ಮನೆ ಊರೇ ಕಾಣ್ತಾ ಇಲ್ಲ, ಟರ್ನ್ ರೈಟ್ ಅಂತ ತೋರಿಸ್ತಾ ಇದೆ. ನೋಡ್ಬಿಡೋದ, ಮುಂದೆ ಹೋಗಿ ರೈಟು, ಹಿಂದೆ ತಗೊಬಿಟ್ಟಿದ್ರೆ ಹಿಂದಾಗ್ಬಿಡೋದು. ಗದ್ದೆ ಬಳಿಗೆ ತೋರಿಸ್ತಾ ಇದಲ್ಲಪ್ಪೋ, ತಾರು ಅಂದ್ಕೊಂಡು ತಾರು ಮುಂದಕ್ಕೆ ತಗೊಬಿಟ್ಟು ತಿನ್ನಿಸ್ತಾ ಇದೆ. ಇಲ್ಲಿ ರೋಡೇ ಇಲ್ಲ ಮುಂದಕ್ಕೆ, ಇನ್ನು ಮುಂದೆ ಹೋಗ್ಬೇಕು. ಯಾವುದೋ ಸೈಟಲ್ಲಿ ಕರ್ಕೊಬತ್ತಲ್ಲ ಇದು. ಅಣ್ಣ ಸುಮ್ಮನಿರಮ್ಮ, ಟರ್ನ್ ಲೆಫ್ಟ್. ಇಲ್ಲಿ ಯಾವ ರೋಡ್ಗಳೇ ಕಾಣ್ತಾ ಇಲ್ಲ. ಸುತ್ತಮುತ್ತ ಬರೀ ಸೈಟ್ ಬಿಟ್ರೆ ಇನ್ನೇನು ಕಾಣ್ತಾನೆ ಇಲ್ಲ. ರೋಡ್ಗೆ ಹೋಗಿ ತೋರಿಸ್ತಾರೆ. ಇದು ಮ್ಯಾಪ ಅಂತಾರ ಒಂದೊಂದೆಲ್ಲ ಬರುತ್ತೆ. ರೋಡೇ ಇಲ್ಲ, ರೋಡ್ ಅದೇ ಅಂತ ತೋರಿಸ್ಕೊಂಡು ಲೆಫ್ಟು ರೈಟು ಅಂತ ಜೀವ ತಿಂತಾರೆ. ಹೋಗೋಣ, ಏಟನ್ನು ನೋಡ್ಬಿಟ್ಟಲ್ಲಿ ಗದ್ದೆಗೆ ಹೋಗೋಣ. ನೆಕ್ಸ್ಟ್ ಲೆಫ್ಟ್ ಅಂತ ಹೇಳ್ತದೆ. ಎಲ್ಲಿದ್ದದ ಗುರು ರೋಡು? ಈ ರೋಡಲ್ಲಿ ಹೋಗೋಕ್ಕದ?
ಬರೀ ಎಲ್ಲ ಗದ್ದೆ ರೋಡ್ನ ತೋರಿಸು, ಲೆಫ್ಟ್ ಲೆಫ್ಟ್ ಅಂತ ಅಥವಾ ಅಂತಾರಲ್ಲ ನಂತರ ಕೂಡ್ಗೆ ರೋಡ್ಗೆ ಬಂದೆ. ಕೂಡ್ಗೆ ರೋಡ್ ಬಂದಿದ್ರೆ ನಾನು ಅಲ್ಲೇ ತಿರ್ಕೊಬಿಡ್ತಿದ್ನ. ಒಂದು ರೌಂಡ್ ಬಳಸ್ದಂಗೆ ಆಯ್ತಲ್ಲ, ಕರೆಕ್ಟಾಗಿ ಆಯ್ತಾ ಏನು? ಡೈರೆಕ್ಟಾಗಿ ಕೂಡ್ಗೆ ರೋಡಲ್ಲಿ ಬಂದ್ಬಿಟ್ಟು ಫೋನ್ ಮಾಡಿ ಅಂದಿದ್ರೆ ಆರಾಮಾಗಿ ಹಾಕ್ಬಿಡೋದು. ತಿರ್ಗಾ ಮತ್ತೆ ನಾನು ಟೌನ್ ರೋಡ್ಗಳೆಲ್ಲ ಬಳಸ್ಕೊಂಡು ಇದೇ ಮುಂಚೆ ಸಿಗೋ ರೋಡು ಹಂಗೆ ಸೆಕೆಂಡ್ ಸರ್ ಹಿಂಗೆ ಹೋಗ್ತೀನಿ ಸರ್, ಸಾರಿ. ಈ ಕಡೆಗೆ ತೋರಿಸ್ತಾ ಇದೆ. ಹೆಂಗೂ ಕುಶಾಲನಗರ ನೋಡೋಕೆ ಮಾತ್ರ ಸಿಟಿ ಥರ ಕಾಣಿಸ್ತದೆ. ಇದೆಲ್ಲ ನೋಡಿ ನಮ್ಮ ಹಳ್ಳಿ ಥರನೇ ಸೇಮ್ ಟು ಸೇಮ್ ಇರೋದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸರ್ ಇಲ್ಲಿ ನೀವು ಲೊಕೇಶನ್ ಕಳಿಸಿದ್ರಲ್ಲ, ಅಲ್ಲಿ ಇದ್ದೀನಿ. ಯಾವ ಬಿಲ್ಡಿಂಗು ಕಾಣ್ತಾ ಇಲ್ಲ ಸರ್, ಎಲ್ಲ ಹಳೆ ಮನೆಗಳೇ ಕಾಣ್ತಾವೆ. ಸರ್ ಈ ಕೂಡ್ಗೆ ರೋಡಲ್ಲಿ ಬಂದು ಲೆಫ್ಟಿಗೆ ಬಂದೆ. ಸರ್ ಅಂದರೆ ಇವಾಗ ನೀವು ಲೊಕೇಶನ್ ಕಳಿಸಿದ್ರಲ್ಲ, ಸೇಮ್ ಅದೇ ಲೊಕೇಶನಲ್ಲಿ ಇದ್ದೀನಿ. ಸರ್ ಇವಾಗ ಇದು ಕೂಡ್ಗೆ ರೋಡ್ ತಾನೇ? ಕೂಡ್ಗೆ ರೋಡಲ್ಲಿ ಸರ್ ಇವಾಗ ಇ ಬಿ ರೋಡಲ್ಲಿ ಬಂದು ತಿರ್ಗಾ ಮತ್ತೆ ಕೂಡ್ಗೆ ರೋಡಿಗೆ ತಗೊಂಡೆ ನಾನು. ಅದು ಮ್ಯಾಪ್ ತೋರಿಸ್ತಾ ಇರೋದು ಹೇಗೆ ಸರ್? ಇಲ್ಲ, ನೀವು ಮೋಸ್ಟ್ಲಿ ಎಲ್ಲ ನೀವು ಲೊಕೇಶನ್ ಕಳಿಸ್ಬೇಕಾದ್ರೆ ಅದು ನೀವೇ ಮಧ್ಯದಲ್ಲಿ ಇರ್ತೀರಿ, ಅದು ಆರು ಲೊಕೇಶನ್. ಈ ಥರ ಅಡ್ವರ್ಟೈಸ್ಮೆಂಟ್ಗಳು ಹಾಕಿರ್ತಾರೆ, ಪಕ್ಕದಲ್ಲಿ ಹುಡುಗಿ ನಿಲ್ಸವ್ರೆ, ಆದರೆ ಅವ್ರ ಚಪ್ಪಲಿಗೂ ಅವ್ರಿಗೂ ಸಂಬಂಧನೇ ಇಲ್ಲದೇ ಇರೋ ಥರ ನಿಲ್ಸವ್ರೆ. ಅಟ್ಲೀಸ್ಟ್ ಕಾಲಾದರೂ ಹಾಕಿದರೆ ಚಪ್ಪಲಿ ಅಡ್ವರ್ಟೈಸ್ಮೆಂಟ್ ಹಾಕ್ಕೋಬೇಕಿತ್ತು. ನಾವು ಅಲ್ಲಿ ಚಪ್ಪಲಿನೇ ನೋಡೋದು, ಅವಳನ್ನೇ ನೋಡೋದು. ಇದು ಬಟ್ಟೆಗಳು ಕಣ್ಣಿಗೆ ಹೊಡಿತವೆ, ಹಿಂಗೆ ಟಪ 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 ಅಂತ ಹೊಡಿತವೆ. ಏನಕ್ಕೆ ಹಂಗೆ ಹಾಕೋರೆ ಅಂತ ಗೊತ್ತಿಲ್ಲ ನನಗೆ. ಏನು ಕೆಲಸ ಮಾಡ್ತೇವೆ ಅಂತ ಯಾರಿಗಾರು ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಸರ್ ಏನು ಗುರು ಈರಿಂತ ಹೊಡಿತೀರಿ ನೀವು, ಗಾಬರಿನೇ ಬರ್ಸ್ಬಿಟ್ಟಲ್ಲ ಅಂತ. ಹಾವು 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 ಹಾವು. ಅಯ್ಯೋ ಪಾಪಿಗಳ, ರಣ ಹತ್ರ ಓಡ್ಸ್ಕೊಂಡ್ ಬಂದ್ರಲ್ರು, ಜೀವನದಲ್ಲಿ ನನ್ನ ಮೇಲೆ ನನಗೆ ಜಿಗುಪ್ಸೆ ಬರುತ್ತರ ಮಾಡ್ಬಿಟ್ರಲ್ರು ಪಾಪಿಗಳ. ಅಣ್ಣ ಬೋ, ಏನು ಸರಿಯಾಗದೆ ಗುರು, ಜಸ್ಟ್ ಮಿಸ್ಸು. ಕಾರವರು ಸಿಗಾಕೊಂಡಿದ್ರೆ ಏನು ಕತೆ. ನನಗೆ ಮೈರೋ ಎಲ್ಲ ನೆಟ್ ನಿಂತ್ಕೊಬಿಟ್ಟು ಪಾಪ, ಅದು ಗಾಬರಿಗೆ ಹತ್ತ ಗಿತ್ತಾಗ ಆಡ್ತಾ ಇದೆ. ಅವ್ನು ಬೇರೆ ಫಿಲ್ಟರ್ ಫಾಸ್ಟಾಗಿ ಬರ್ತಾನೆ. ಆದ್ರೆ ಅವು ಸರಿಯಾಗ್ಬಿಟ್ಟು ಕತೆ ಮಾತ್ರ. ಅಂದರೆ ನಾವು ಈ ಥರ ರೋಡ್ಗಳು ಸಿಗಾಕೊಂಡ್ರೆ ಎಲ್ಲ ಸ್ಪೀಡಲ್ಲಿ ಇರ್ತವೆ. ಇಲ್ಲೇನು ಸ್ಪೀಡ್ ಬ್ರೇಕರ್ಗಳು ಅಂಥದ್ದು ಏನೂ ಇರೋದಿಲ್ಲ. ಅವೇನಾಯ್ತವಪ್ಪ ಅಂತಂದರೆ, ಈ ಸಡನ್ನಾಗಿ ಬಂದಾಗ ಸ್ವಲ್ಪ ಗಾಡಿಯವ್ರಿಗೂ ಅವಾಯ್ಡ್ ಮಾಡೋಕ್ಕಾಗ್ತಿಲ್ಲ. ಮುಂದೆ ಆ ಕಡೆ ಲೆಫ್ಟ್ ಸೈಡ್ ಒಂದು ಸ್ಕೂಲ್ ಸ್ಕೂಟ್ರು ಅದೆಲ್ಲ ಕಂಟ್ರೋಲ್ ಮಾಡಿದ್ರು. ಫುಲ್ಲು ಎ ಸಿ ಬಸ್ ಅಂದರೆ ಇದೇನೋ ಇರಬೇಕಲ್ವ. ಕಿಟಕಿಗಳೆಲ್ವಲ್ಲ ಬರೋದಕ್ಕೆ, ಮಳೆ ಬಂದರೆ ಏನು ಮಾಡೋರು. ನಮ್ಮ
ಬಸ್ಗಳು ಸರಿ ಕಣಪ್ಪ. ಮಳೆ ಬಂದರೆ ಕಿಟಕಿ ಹಾಕೋಬೋದು, ಸೆಕೆ ಆದರೆ ಕಿಟಕಿ ತಗೋಬೋದು. ಏನೂ ಹಿಡಿಕಿಲ್ಲ, ಫುಲ್ಲು ಓಪನ್. ನಮ್ಮ ಬಸ್ಗಳು ನೋಡು, ಚಿನ್ನ ನಮ್ಮ ಬಸ್ಸು. ಮಕ್ಕಳು ಗಾಡಿ ಓಡಿಸ್ತಾರೆ ನೋಡಿದ್ರೆ ಭಯ ಆಗೋಯ್ತದೆ ಅಂತ ನಾವೇ ದೂರ ಉಳಿದು ಬಿಡಬೇಕು, ಇಲ್ಲ ಅಂತಂದರೆ ಪ್ರಾಣಕ್ಕೆ ಕಂಟಕ. ಇದು ಓಡಿಸ್ತಾರ ಸ್ಟೈಲ್ ಹೆಂಗ ಅಥವಾ ಅವ್ನು ಓಡಿಸೋದು ಹೆಂಗೋ ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ. ಇಲ್ಲೊಬ್ಬರು ಸ್ಟೈಲು ಕಾಲೇಜ್ ಪುಟ್ಟ ಬಂದಕ್ಕೆ. ಓ ಸ್ಪೆಂಡ್ರಣ್ಣ, ಯಾಕಣ ಅಷ್ಟೊಂದು ಅರ್ಜೆಂಟು? ಮುಂದೋರ್ಗೂ ಗಾಪಿ ಬರ್ತೀನಿ, ನೀನು ಗಾಪಿ ತಗೊಂಡು. ಓ ಯಾವ ಕಡೆ ಇಪ್ಪತ್ತೈದು ನಗ ದೃಷ್ಟರು ಅಂದರೆ ಇವರೇ ನಮ್ಮ ITA ಬಾಯ್ಸ್. ಎಲ್ಲಾದರೂ ನಾನ್ ವೆಜ್ ಊಟ ನೋಡೋದು ಅಂದರೆ ಕಣ್ಣಿಗೆ ಕಾಣ್ತಾ ಇಲ್ವನಾದರೂ ತಿನ್ನಬೇಕು ಅಂದಾಗಲೇ ಯಾವ ಊಟನೂ ಕಾಣ್ತಿಲ್ಲ. ಟೈಮ್ ಹೊಟ್ಟೆ ತುಂಬಿರೋ ಟೈಮಲ್ಲಿ ಈ ಕಡೆನೂ ಹೋಟ್ಲುಗಳು, ಆ ಕಡೆನೂ ಹೋಟ್ಲುಗಳು ಕಾಣ್ತಾ ಇರ್ತವೆ. ತಿನ್ನಬೇಕು ಅಂತ ಆಸೆ ಮಾಡ್ಕೊಂಡಾಗ ಹೋಟ್ಲುಗಳೇ ಕಾಣೋಕ್ಕಿಲ್ಲ. ವೆಜ್ ಇವಾಗ ನಾನಿಂಟು ತಿಂದರೆ ಮನೇಲಿ ಬೈತಾರೆ. ಜೀವನ ಒಂದೇ ಸರಿ ಸಿಗೋದು, ದ್ವೇಷ ಬಿಟ್ಟು ಖುಷಿಯಾಗಿ ಬಿಡುತ್ತೆ. ಚೆನ್ನಾಗಿ ಲೈನ್ ಬರ್ಸೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.